ಎಸ್ ವೀಕ್ಷಕರೇ, ಇವತ್ತು ನಾವು ಆಲಿಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಆಲಿಟಿ ಗ್ರಾಮದಲ್ಲಿದ್ದೀವಿ. ಸೊ ಭಾಳಷ್ಟು ವಿಶೇಷವಾಗಿ ಅಂದರೆ ಭಾಳಷ್ಟು ಅಪರೂಪದ ಒಂದು ದೈವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇದು ಆಲಿಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ನಾಗಪಟ್ಟಣ ಅನ್ನುವಂಥ ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಭಾಳಷ್ಟು ನಮ್ಮ ಏನು ಆಲಿಟಿ ಗ್ರಾಮದಲ್ಲಿ ಭಾಳಷ್ಟು ವಿಸ್ತೀರ್ಣದಲ್ಲಿ KFDC ಅವರ ಒಂದು ರಬ್ಬರ್ ತೋಟ ಇದೆ. ಆ ರಬ್ಬರ್ ತೋಟದ ಮಧ್ಯೆ ಒಂದು ದೈವಸ್ಥಾನ ಇದೆ. ಇಲ್ಲಿ ಈ ದೈವಸ್ಥಾನದ ಹೆಸರು ಶ್ರೀ ಗೋಳಿವಳೈ ರುದ್ರಕಾಳಿ ದೈವಸ್ಥಾನ ಅನ್ನುವಂಥದ್ದು. ಈ ಒಂದು ರುದ್ರಕಾಳಿಯ ದೈವಸ್ಥಾನಗಳು ನಮಗೆ ಇತ್ತೀಚೆಗೆ ಈ ಭಾಗದಲ್ಲಿ ಕಾಣಸಿಗುವುದು ಭಾಳಷ್ಟು ಅಪರೂಪ. ಅಂಥ ಒಂದು ದೈವಸ್ಥಾನದ ಕಟ್ಟೆ ಇಲ್ಲಿದೆ. ಸೊ ಇವತ್ತು ಆ ಒಂದು ದೈವಸ್ಥಾನದಲ್ಲಿ ಪ್ರತಿಷ್ಠಾ ಮಹೋತ್ಸವ ನಡೀತದೆ. ಯಾವ ರೀತಿಯಾಗಿ ಇಲ್ಲಿ ಉತ್ಸವ ನಡೀತದೆ ಮತ್ತು ಹೇಗೆ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಕೂಡ ಮಾಹಿತಿ ಇಲ್ಲ. ಬಟ್ ಅದರ ಬಗ್ಗೆ ನಾವು ಮಾತಾಡ್ಸೋಣ. ಹಾಗೆ ಈ ದೈವಸ್ಥಾನದ ಒಂದು ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಕೂಡ ನಾವೆಲ್ಲವೂ ತಿಳ್ಕೊಳ್ಳೋಣ. ಹಾಗೆ ಇದಕ್ಕೆ ಸಂಬಂಧಪಟ್ಟವರ ಜೊತೆ ಕೂಡ ನಾವು ಮಾತಾಡ್ಸೋಣ. ಬನ್ನಿ, ಇದೀಗ ನಾವು ಆ ದೈವಸ್ಥಾನದ ಒಳಭಾಗಕ್ಕೆ ಹೋಗೋಣ. ಏನು ರುದ್ರಕಾಳಿ ದೈವಸ್ಥಾನದ ಒಂದು ದೈವದ ಕಟ್ಟೆ ಇದೆ. ಸೊ ಆ ಕಟ್ಟೆಯನ್ನು ನೋಡಿಕೊಂಡು ಹಾಗೆ ಅಲ್ಲಿ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ತಮಗೆ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದೀಗ ನಾವು ಆ ರುದ್ರಕಾಳಿ ದೈವಸ್ಥಾನದ ಒಳಭಾಗಕ್ಕೆ ತೆರಳೋಣ. ಈಗಾಗಲೇ ನಾವು ರುದ್ರಕಾಳಿ ದೈವಸ್ಥಾನದ ಒಳಭಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಕಟ್ಟೆ ಇದೆ ನೋಡಿ. ತಾವು ನೋಡ್ತಾ ಇರುವಂಥದ್ದು ಆ ಒಂದು ದೇವಿಯ ಒಂದು ಕಟ್ಟೆ. ಆ ಕಟ್ಟೆಯಲ್ಲಿ ಒಂದು ಮಧ್ಯಭಾಗದಲ್ಲಿ ಒಂದು ಕಲ್ಲನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದೊಂದು ಲಿಂಗದ ರೂಪದಲ್ಲಿ ಇದೆ. ಸೊ ಯಾವ ರೀತಿಯ ಒಂದು ಇದರಲ್ಲಿ ಶಕ್ತಿ ಇದೆ, ಇದನ್ನು ಯಾವ ರೀತಿಯಾಗಿ ಆರಾಧನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಸರಿಯಾದ ಮಾಹಿತಿ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಏನು ಪೂಜಾರಿಗಳು ಹಾಗೆ ಇಲ್ಲಿ ಇದನ್ನು ಆರಾಧನೆ ಮಾಡಿಕೊಂಡು ಬರುವವರು ಭಾಳಷ್ಟು ಮಂದಿ ಇಲ್ಲಿದ್ದಾರೆ. ಏನು ನಾಗಪಟ್ಟಣದ ಒಂದು CRC ಕಾಲೋನಿಗೆ ಸೇರಿದಂಥ ಒಂದು ಪ್ರದೇಶದಲ್ಲಿ ಈ ಒಂದು ದೇವಿಯ ಒಂದು ದೈವಸ್ಥಾನದ ಕಟ್ಟೆ ಇರುವಂಥದ್ದು. ಇದರ ಬಗ್ಗೆ ನಾವು ಮಾಹಿತಿಯನ್ನು ಅವರ ಜೊತೆನೇ ಮಾತಾಡ್ಸೋಣ. ಈಗ ಎಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದಾರೆ. ಹಾಗೆ ಇದರ ಒಂದು ಏನು ಸೇವಾ ಕರ್ಮಿಗಳಾಗಿ ಕೂಡ ಈ ಒಂದು ಸಂಬಂಧಪಟ್ಟಂಥ ಈ ಕಾಲೋನಿಗೆ ಸಂಬಂಧಪಟ್ಟವರೇ ಇದರ ಎಲ್ಲ ಕರ್ಮವನ್ನು ಕೂಡ ಅವರೇ ಮಾಡುವಂಥದ್ದು. ಅದು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಅವರ ಜೊತೆ ಮಾತಾಡ್ಸೋಣ. ಬನ್ನಿ ಹೋಗೋಣ. ನಾನು ಈಗಲೇ ಹೇಳಿದಂತೆ ಆಲೇಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ನಾಗಪಟ್ಟಣ ಅನ್ನುವಂಥ ಈ ಒಂದು ಪ್ರದೇಶದಲ್ಲಿ ಭಾಳಷ್ಟು ಅಪರೂಪದ ಹಾಗೂ ನಮಗೆ ಭಾಳಷ್ಟು ಅಪರೂಪವಾಗಿ ಕಾಣಸಿಗುವಂಥದ್ದು ಈ ಒಂದು ಕ್ಷೇತ್ರ ಏನು ಗೋಳಿವಳೈ ರುದ್ರಕಾಳಿ ದೈವಸ್ಥಾನ ಅನ್ನುವಂಥದ್ದು. ಸೊ ಈ ಒಂದು ದೈವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವೆ. ಇಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಅದರ ಸೇವಾ ಕರ್ಮಿಗಳು ಹಾಗೆ ಇಲ್ಲಿ ಸ್ಥಳೀಯ ನಿವಾಸಿಗಳು ಒಬ್ಬ ಜನಪ್ರತಿನಿಧಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದಂಥ ತಂಗವೇಲರವರು ಇದ್ದಾರೆ. ಸೊ ಹೇಳಿ ಸರ್, ಇದು ಎಷ್ಟು ವರ್ಷದಿಂದ ಈ ಒಂದು ದೈವಸ್ಥಾನ ಇಲ್ಲಿ ಇದೆ ಅಥವಾ ಇದರ ಒಂದು ಹಿನ್ನೆಲೆ ಏನು ಮತ್ತು ಹೇಗೆ ಇದನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು? ಇದು ನಾವು ಇಲ್ಲಿ ಬರುವಾಗ 1971ರಲ್ಲಿ ಇಲ್ಲಿಗೆ ಬಂದಿದ್ದೇವೆ ನಾವು. ಅದರ ನಂತರ ಹಂತವಾಗಿ 78ರ ತನಕ ಎಲ್ಲರೂ ಇಲ್ಲಿ ಬಂದು ಸೇರಿದ್ದಾರೆ. ಈ 74ರಲ್ಲಿ ಹಿರಿಯವರಾದ ನಮ್ಮ ಹಿರಿಯವರು ನಮ್ಮಲ್ಲಿ ಇದು ನಾವು ಶ್ರೀಲಂಕಾದಲ್ಲಿರುವಾಗಲೇ ಈ ರುದ್ರಕಾಳಿ ಮತ್ತು ಮಾಡಸ್ವಾಮಿ ಅಂತ ಹೇಳ್ತೇವೆ, ಇಂಥದ್ದೆಲ್ಲ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಓಕೆ, ಈಗ ಈ ಒಂದು ರುದ್ರಕಾಳಿ ದೈವಸ್ಥಾನ ಈ ದೇವಿಯನ್ನು ನೀವು ನಿಮ್ಮ ಹಿರಿಯರು ಅಲ್ಲಿಂದ ನೀವು ಬರುವಾಗ ಜೊತೆಯಾಗಿ ತಗೊಂಡು ಬಂದದ್ದ ಅಥವಾ ಇಲ್ಲೇ ಉದ್ಭವಿಸಿದ್ದ ಅಂತ ಹೇಳೋದು? ಅದು ಇಲ್ಲಿ ನಾನು ಅದರ ಬಗ್ಗೆ ಕಂಪ್ಲೀಟ್ ನನಗೆ ಅದರ ಮಾಹಿತಿ ಸರಿ ಗೊತ್ತಿರಲಿಲ್ಲ. ಅದು ನಿಜವಾಗಿ ಇಲ್ಲಿ ಬಂದ ಮೇಲೆ ಇವರು ಈ ಪ್ಲೇಸನ್ನು ನೋಡಿ ಇಲ್ಲಿ ಯಾವಾಗ ನೀರಿಗೆ ಬರ್ತೇವೆ, ಇಲ್ಲಿ ಒಂದು ಕುಡಿಯುವ ನೀರು ತುಂಬ ಚಂದ ಸಿಗ್ತೇವೆ ಆ ನೀರು. ಆ ನೀರಿಗೆಗೋಸ್ಕರ ಬರುವಾಗ ಇಲ್ಲಿ ನಮ್ಮ ಹಿರಿಯವರು ಬರುವಾಗ ನಮ್ಮ ಏನಾದರೂ ಒಂದು ಆರಾಧನೆ ಮಾಡಿಕೊಂಡಿರುವ ಇಷ್ಟೆಲ್ಲ ಫ್ಯಾಮಿಲಿ ನಾವು ಇದ್ದೇವೆ. ನಾವು ಈಗೆಲ್ಲ ಇರಬಾರ್ದು, ಇಷ್ಟು ಫ್ಯಾಮಿಲಿ ಇರುವಾಗ ನಮಗೊಂದು ದೇವರ ಒಂದು ಇದು ಬೇಕಂದಲ್ಲಿ ಇಲ್ಲಿ ಬಂದು ನೋಡಿ ಒಂದು ದೀಪ ಎಲ್ಲ ಇಟ್ಟುಕೊಂಡು ಹೀಗೆ ಬಂದುಕೊಂಡಿದ್ದರು. ಆಗ ದೊಡ್ಡ ಬಲ್ಲೆ ಇದೆಲ್ಲ ಈ ರೀತಿ ಇರಲಿಲ್ಲ. ಆ ರೀತಿ ಇರುವಾಗ ಇಲ್ಲಿ ನಾವು ಮಾಡಿಕೊಂಡು ಇಲ್ಲಿಯ ಪ್ಲೇಸಿನ ಹೆಸರು ಕೂಡ ನಾವು ಗೋಳಿವಳ್ಳಿಯಿಂದಲೇ ಈಗ ಒಂದು 4-5 ವರ್ಷ ಮೊದಲೇ ನನಗೆ ಗೊತ್ತಾಗಿದೆ ಈ ಪ್ಲೇಸ್ನ. ನಾಗಪಟ್ಟಣದಲ್ಲಿ ನಾವು ಹೇಳೋದು. ಅದರ ನಂತರ ಇದೊಂದು ಪದೇ ಹೇಳುವಾಗ ಇಲ್ಲಿ ಕೆಲವು ನಮ್ಮ ಯಂಗ್ಸ್ಟರ್ಲ್ಲ ಇದರಲ್ಲಿ ಮೇಯ್ನ್ ನಮ್ಮ ಫಾಲೋ ಹೇಳುವಾಗ ನಾವು ಮಹಿಳೆಯರಿಗೆ ಒಂದು ಇಷ್ಟ ಇದ್ದೇನೆ, ಏನಾದ್ರು ಮಾಡಿ ಒಂದು ಇಲ್ಲಿ ಒಂದು ನಾವು ದೇವದ ಕಟ್ಟೆ ಒಂದು ಕಟ್ಟಿ ವರ್ಷಂಪ್ರತಿ ಒಂದು ಜಾತ್ರೆ ಥರ ನಾವು ಸಂತೋಷವಾಗಿ ಆಚರಣೆ ಮಾಡಿಕೊಂಡು. ಓಕೆ, ಈಗ ನೀವು ಬಂದು ನೋಡಬೇಕಾದ್ರೆ ಇಲ್ಲಿ ನಿಮಗೆ ಕಲ್ಲು ಅಂಥದ್ದು ಏನಾದರೂ ಕಾಣಸಿಕ್ಕಿತ್ತ ಅಂತ ಹೇಳುವಂಥದ್ದು? ಇಲ್ಲ ಅಂಥದ್ದಲ್ಲಿ ಇಲ್ಲ. ಇಲ್ಲೊಂದು ಸಾಮಾನ್ಯ ಒಂದು ಬಲ್ಲೆಯಲ್ಲಿ ಒಂದು ಸಣ್ಣ ಇದರಾಗಿ ಕಂಡಿತ್ತು, ಒಂದು ಹೊಗೆಯಾಗಿ ಒಂದು ಅದರಲ್ಲಿ ಇವರು ಬಂದು ಇಲ್ಲಿ ದೀಪ ಇಟ್ಟುಕೊಂಡು ಇಲ್ಲಿಯೇ ನಾವು ಮಾಡಿಕೊಂಡು ಇದು ಒಳ್ಳೆ ಪ್ಲೇಸ್ ಇದ್ದು ಯಾರು ಜನಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ ಅಂತೇಳಿ ದೀಪ ಇಟ್ಟುಕೊಂಡು ಹಿರಿಯರು ಮೊದಲೇ ಆರಾಧನೆ ಮಾಡಿಕೊಂಡು ಇಷ್ಟು ವರ್ಷ ಕೂಡ ಮಾಡಿಕೊಂಡು ಈಗ 4 ವರ್ಷದಿಂದ ನಾವು ಇದನ್ನು ಈಗ 21ರಲ್ಲಿ ನನ್ನ ಮಟ್ಟಿಗೆ 21ರಲ್ಲಿ ಇದನ್ನು ಒಂದು ಪ್ರತಿಷ್ಠೆ ಮಾಡಬೇಕೆಂದಲ್ಲಿ ಎಲ್ಲರ ಒಂದು ಅಭಿಪ್ರಾಯ ಪಟ್ಟು ನಾವೆಲ್ಲ ಪುತ್ತೂರು ಒಂದು ಜ್ಯೋತಿಷ್ಯರ ಹತ್ರ ಹೋಗಿ ಅವ್ರ ತಂದೆಗಳು ಅವ್ರ ಹತ್ರ ಹೋಗಿ ಎಲ್ಲ ಕೇಳುವಾಗ ಮಾಡ್ಬೋದು ನೀವು ಇಲ್ಲಿ ಒಂದು ತಾಂಬೂಲ ಪ್ರಶ್ನೆ ಎಲ್ಲ ಇಟ್ಟು, ಅಷ್ಟಮಗಳ ಪ್ರಶ್ನೆ ಎಲ್ಲ ಇಟ್ಟು
ಅದರ ಪ್ರಕಾರ ನಾವು ಇಷ್ಟೇ ತಾರೀಕು ನೀವು ಇದನ್ನು ಪ್ರತಿಷ್ಠೆ ಮಾಡಬಹುದು, ಇದೆಲ್ಲ ಕಟ್ಟಬಹುದು ಅಂತೇಳಿ ನಾವು ನಿಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದು ಚಿಂತನೆಯಲ್ಲಿ ಕಂಡು ಬಂದಿದೆ. ಮಾಡಲೇಬಹುದು. ಉಂಟು, ಇದು ತುಂಬ ಒಳ್ಳೆ ಪ್ರತಿಷ್ಠೆ ಮಾಡಿದರೆ ತುಂಬ ಒಳ್ಳೆಯದು ನಿಮಗೆ ಎಲ್ಲ. ಇಲ್ಲಿ ಸಣ್ಣ ಪುಟ್ಟ ಎಲ್ಲ ಕೆಲವರೆಲ್ಲ ಸುಸೈಡ್ ಮಾಡಿಕೊಂಡಿದ್ದಾರೆ, ಕೆಲವರು ಮನೆಗಳಲ್ಲಿ ಸಣ್ಣ ಪುಟ್ಟ ಚರ್ಚೆಗಳು ಇದೆಲ್ಲ ಆಗ್ತಾ ಉಂಟು. ಇದೆಲ್ಲ ಸರಿ ಆಗ್ತದೆ, ನೀವು ಇದೆಲ್ಲ ಮಾಡಿಕೊಂಡು ಬಂದರೆ ಎಲ್ಲ ಸೇರಿಕೊಂಡು ಮಾಡಿ, ನಿಮಗೆ ತುಂಬ ಒಳ್ಳೆಯದು ಶಕ್ತಿ ಇದರಿಂದ ಅಂತ ಹೇಳಿದ ನಂತರ ನಾವೆಲ್ಲ ಸ್ವಲ್ಪ ಹಣದ ರೂಪದಲ್ಲಿ ಬಾಕಿ ಎಲ್ಲ ರೂಪದಲ್ಲಿ ಇಲ್ಲೆಲ್ಲ ಸಹಾಯ ತಗೊಂಡು ಊರವರಿಂದಲೂ ನಮ್ಮಿಂದಲೂ ಸಹಾಯ ತಗೊಂಡು ಇದನ್ನು ಪ್ರತಿಷ್ಠೆ 21ರಲ್ಲಿ ಆ ಟೈಮಲ್ಲಿ ನಾನು ಅಧ್ಯಕ್ಷನಾಗಿ ತೆಗೆದುಕೊಂಡು ಇದೆಲ್ಲ ಇಲ್ಲಿ ಫಾರೆಸ್ಟ್ನಲ್ಲಿ ಹೋಗಿ ಒಂದು ಎಲ್ಲ ಕೇಳಿಕೊಂಡಿರುವಾಗ ಫಾರೆಸ್ಟ್ ಅವರು ನಮಗೆ ಇದನ್ನು ಇಲ್ಲ ಮಣ್ಣೆಲ್ಲ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಅವರು ಪದೇ ಪದೇ ನಮ್ಮ ಫಾರೆಸ್ಟಲ್ಲಿ ದೊಡ್ಡ ಅಧಿಕಾರಿಗಳ ಹತ್ರ ಹೋಗಿ ಎಲ್ಲ ಪರ್ಮಿಷನ್ ತಗೊಂಡು JCB ಎಲ್ಲ ಇಟ್ಟು ಇದೆಲ್ಲ ಮಾಡಿಕೊಂಡು ಆದ ನಂತರ ಈಗ 4ನೇ ವರ್ಷ ಇದು ವಾರ್ಷಿಕೋತ್ಸವವಾಗಿ ಮಾಡಿಕೊಂಡು ಈಗ ಬರ್ತಾ ಇದ್ದೇವೆ. ಕಟ್ಟೆ ಕಟ್ಟುವ ಅಂತ ಇರುವ ಟೈಮಲ್ಲಿ ನಾಗ ಇತ್ತು ಕೆಳಗೆ, ಅದಕ್ಕೆ ಎಲ್ಲರೂ ನೋಡಿದ್ದೇವೆ. ಈಗ ಕೂಡ ಬರ್ತಾ ಇರ್ತದೆ ಕಳೆದ ವರ್ಷ ಬಂದಿದೆ. ಅಲ್ಲಿ ವಾಸ ಮಾಡ್ತಿದ್ದೇವೆ ನಾವು. ಹುಟ್ಟಿ ಬೆಳೆದಿಂದ ಈ ನಾಗಪಟ್ಟಣದಲ್ಲಿ ಈ ರುದ್ರಗಾಲಿ ಒಂದು ಪೂಜೆ ಆರಾಧನೆ ಆಗ್ತಾ ಉಂಟು. ಆದ ಮೇಲೆ ನಾವು ಫಸ್ಟಿಗೆ ಇಲ್ಲಿಗೆ ಪೂಜೆ ಬರುವಾಗ ಬರೀ ಹೆಣ್ಣು ಮಕ್ಕಳು ಬರಲಿಕ್ಕಿಲ್ಲ, ಬರೀ ಗಂಡಸರು ಮಾತ್ರ ಬಂದು ಪೂಜೆ ಮಾಡುವಂಥದ್ದು. ಆ ಗುಹೆ ಒಂದು ಅಲ್ಲಿ ಕೆಳಗೆ ಹಿಂದುಗಡೆ ಉಂಟು ಆ ದೇವರು. ಅದರ ನಂತರ ನಾವು ಈ ಪೂಜೆಯನ್ನು ಆರಾಧನೆ ಮಾಡ್ತಾ ಬರ್ತೇವೆ. ಈ ಪೂಜೆ ಆರಂಭ ಮಾಡುವ ಮುಂಚೆ ಒಂದು 3 ದಿವಸ ಮುಂಚೆ ನಾಗದೈವ ಬಂದು ನಮ್ಮ ಕಣ್ಣಿಗೆ ಕಾಣಿಸುವಾಗ 3ನೇ ದಿವಸ ಇಲ್ಲಿ ಪೂಜೆ ಆರಂಭ ಸರಿ ಆಗ್ತದೆ. ಒಳ್ಳೆ ಉತ್ತಮ ಇದರದ್ದು ನಮಗೆ ಸಿಗ್ತಾ ಉಂಟು. ಯಾವ ಭಕ್ತಿಯಲ್ಲಿ ನಾವು ನೆನೆಸ್ತೇವೋ ಅದು ನಮಗೆ ರಿಸಲ್ಟ್ ಒಳ್ಳೆ ಕೊಡ್ತಾ ಉಂಟು ಈ ದೇವರು. ಎಲ್ಲರಿಗೂ ಕೂಡ ಸುಖ ಸಂತೋಷವನ್ನು ಕೊಡ್ತಾ ಈ ದೇವರು ಇನ್ನೂವರೆಗೆ ಬರ್ತಾ ಉಂಟು. ಇನ್ನೂ ಕೂಡ ಈ ದೇವರು ನಮಗೆ ಕೈ ಜೋಡಿಸಿ ನಮ್ಮನ್ನು ಈ ಒಂದೇ ಈ ಜಾಗೆಯನ್ನು ಎಲ್ಲರನ್ನು ಕೂಡ ದೇವರು ನಮಗೆ ಒಂದು ಕಣ್ಣು ಬಿಟ್ಟು ನೋಡೋದಂದ್ರೆ ಈ ದೇವರು ಅಷ್ಟು ಒಂದು ಶಕ್ತಿ ಉಂಟು. ಈಗ ಹೇಳುವಾಗಲೇ ನನ್ನ ಮೈಯೆಲ್ಲ ಜುಮ್ ಆಗ್ತಾ ಉಂಟು. ಹೌದು, ತುಂಬಾ ಸಂತೋಷ. ಇದರ ಒಂದು ಸೇವೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ ಅನ್ನೋದು ನಮಗೆ ಗೊತ್ತಿದ್ದ ಹಾಗೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ಏನು ನಮಗೆ ತಾಪತ್ರೆ ಏನು ಕೊಡಲಿಲ್ಲ, ನಮಗೆ ಒಳ್ಳೆಯದೇ ಕೊಟ್ಟಿದೆ. ಇದು ಈಗ ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ದೀಪ ಇಡುವಂಥದ್ದು ಅಲ್ಲ, ಸಂಕ್ರಮ ಬಂದು ದೀಪ ಎಲ್ಲ ಇಟ್ಟು ಅವಳಿಗೆ ನಮ್ಮ ಪ್ರಸಾದ ಇಟ್ಟು ಎಲ್ಲ ಮಾಡ್ತೇವೆ. ಬೆಳಿಗ್ಗೆ ಸಾಯಂಕಾಲ ಎಷ್ಟೊತ್ತಿಗೆ ಬರ್ತೀರಾ? ಸಾಯಂಕಾಲ 4 ಗಂಟೆಗೆ ಬರ್ತೇವೆ, 6 ಗಂಟೆವರೆಗೆ ಬಂದು ಶುದ್ಧ ಮಾಡಿ ಪೂಜೆ ಮಾಡಿ ದೀಪ ನಂತರ ಪ್ರಸಾದ ಹೇಗೆ? ಪ್ರಸಾದದ ರೂಪಗಳು ಅವಲಕ್ಕಿ ಪಂಚಗಜ್ಜ ಮಾಡಿ ಕೊಡೋದು. 6 ಗಂಟೆ ಒಳಗೆ ಹಾಕಿ ಎಲ್ಲ ಹೋಗುದು. ಅದನ್ನು ನೀವೇ ಮಾಡ್ತಾ ಇದ್ದೀವಿ? ನಾವೇ ಮಾಡ್ತಾ ಇದ್ದೀವಿ. ಓಕೆ. ಮತ್ತೆ ಇಲ್ಲಿಯ ಪದ್ಧತಿಗಳು ಹೇಗೆ ಅಂತ ಹೇಳುವಂಥದ್ದು? ಈಗ ನಿಮ್ಮ ಈ ಒಂದು ಆರಾಧನೆಯಲ್ಲಿ ಇದರಲ್ಲಿ ಪದ್ಧತಿಗಳು ಅಂದರೆ ಮಹಿಳೆಯರು ಬರಬಾರ್ದು ಅಥವಾ ಪುರುಷರು ಮಾತ್ರ ಬರಬೇಕು ಅದೇನಿಲ್ಲ, ಅದೆಲ್ಲ ಬರ್ಬೋದು. ಆದರೆ ಶುದ್ಧ ಆಗಿ ಇರಬೇಕು ಅಷ್ಟೇ. ಶುದ್ಧ ಇಲ್ಲ ಬಂದರೆ ಸ್ವಲ್ಪ ಕಷ್ಟ. ಓಕೆ. ಇದರ ಸೇವಾ ಕರ್ಮಿಯಾಗಿದ್ದೀರಿ. ಹೌದು. ಯಾವ ರೀತಿಯಾಗಿ ಇಲ್ಲಿ ಒಂದು ಈ ಕಾರ್ಮಿಕ ಶಕ್ತಿ ನಿಮಗೆ ಗೋಚರಕ್ಕೆ ಬಂದಿರುವಂಥದ್ದು? ಗೋಚರಕ್ಕೆ ಅಂದರೆ ನಮಗೆ ನಾನು ಮೊಟ್ಟ ಮೊದಲಿಗೆ ಇಲ್ಲಿ ಸುಮಾರು ಒಂದು 20 ವರ್ಷ ಮುಂಚೆ ಇಲ್ಲಿ ನೀರು ಬರ್ತದೆ ಸ್ನಾನ ಮಾಡಲಿಕ್ಕೆಲ್ಲ. ಎಲ್ಲರೂ ಬಂದು ಬಟ್ಟೆ ಒಗೆದು ನೀರು ಸ್ನಾನ ಮಾಡ್ತಾರೆ. ಹಾಗೆ ನಾನು ಕೂಡ ಬಂದು ಒಂದು ಮಧ್ಯಾಹ್ನ ಹೊತ್ತಿಗೆ 1 ಗಂಟೆ 2 ಗಂಟೆ ಹೊತ್ತಿಗೆ ನಾನು ಮತ್ತು ನನ್ನ ಇನ್ನೊಬ್ಬ ಹುಡುಗ ಬಂದು ಸ್ನಾನ ಮಾಡಿ ನಾನು ಮನೆಯಲ್ಲಿ ಹೋಗಿ ಮಲಗಿದಾಗ ನನಗೆ ಎದುರಿಗೆ ಒಂದು ಹೆಂಗಸು ನಿಂತಾಗ ಆಯಿತು. ಆಗ ನನಗೆ ಇಲ್ಲಿ ಬರೀ ಮುಳ್ಳು ಒಂದಿಷ್ಟೇ ದಾರಿ ಒಳಗೆ ಹೋಗಿ ಪೂಜೆ ಮಾಡಲಿಕ್ಕೆ, ಅಂಥ ದಾರಿಯಲ್ಲಿ ಚೆಂಡೆ ಮುಳ್ಳನ್ನು ಕಡ್ಕೊಂಡು ಒಳಗೆ ಬರಬೇಕಂತದ್ದು ಅಂತ ಇದರಲ್ಲಿರುವಾಗ ಅದು ನನಗೆ ಕಣ್ಣಿಗೆ ಕಂಡ ಕೂಡಲೇ ನನಗೆ ಇಲ್ಲಿ ಸ್ನಾನಕ್ಕೆ ಹೋಗಿದ್ದೇವಲ್ಲ ಅಂತೇಳಿ ಇದಾಯಿತು. ಆಮೇಲೆ ನಾನು ಇನ್ನು ನಿಮಗೆ ಮಂಗಳವಾರ ಮತ್ತು ಶುಕ್ರವಾರ ದೀಪ ಹಚ್ತೇನೆ ಅಂತೇಳಿ ಬೇಡಿಕೊಂಡೆ. ಆವತ್ತಿಂದ ನನ್ನ ಕಣ್ಣಿಗೆ ಕಾಣಲಿಲ್ಲ. ಆದರೆ ನಾನು ಏನೇ ನೆನೆಸಿದ್ರು, ನನಗೆ ಎಲ್ಲಿ ನಿಂತು ನೆನೆಸಿದ್ರು, ಏನೇ ಕಷ್ಟ ಬಂದರು ಆ ಕಷ್ಟವನ್ನು ನೆರವೇರಿಸಿಕೊಡ್ತಾರೆ. ಈಗ ಹೇಗೆ ಇಲ್ಲಿ ಆರಾಧನೆ ಪದ್ಧತಿ? ಈಗ ಆರಾಧನೆ ಪದ್ಧತಿ ಅಂದರೆ ನಾವು ಸಂಕ್ರಮಣಕ್ಕೆ ಬಂದು ನಾವು ನಮ್ಮ ಪೂಜೆಗಳನ್ನು ಮಾಡಿ ಬರುವ ಭಕ್ತಾದಿಗಳಿಗೆ ಅವರ ಕಷ್ಟಗಳನ್ನು ನಾವು ಪ್ರಾರ್ಥನೆ ಮಾಡಿ ನಾವು ಅವರಿಗೆ ಪ್ರಸಾದವನ್ನು ಕೊಟ್ಟು ಅವರ ಹಣ್ಣುಕಾಯಿ ಇಂಥದನ್ನೆಲ್ಲ ಪೂಜೆ ಎಲ್ಲ ಕೊಡ್ತಾರೆ. ಅದನ್ನು ಮಾಡಿ ಅವರಿಗೆ ದೃಷ್ಟಿ ತೆಗೆಯುವ ಇದು ಕೂಡ ಮಾಡ್ತೇವೆ. ಒಮ್ಮೊಮ್ಮೆ ದೃಷ್ಟಿ ತೆಗೆಯುವ ಮಾಡ್ತೇವೆ. ಮತ್ತು ಕೆಲವರಿಗೆ ಮನೆಯಲ್ಲಿ ಕಷ್ಟ ಉಂಟು, ನಮಗೆ ದೃಷ್ಟಿ ಉಂಟು ಅಂತ ಹೇಳುವಾಗ ನಿಂಬೆಹಣ್ಣೆಲ್ಲ ಕೊಡ್ತೇವೆ. ಇಲ್ಲಿ ಹರಕೆ ಸಮರ್ಪಣೆ ಹೇಗೆ ನಡೀತದೆ ಅಂತ? ಹರಕೆ ಸಮರ್ಪಣೆ ಅಂದರೆ ಈಗ ಅವರು ಮನೆಯಲ್ಲಿ ಅವರ ಕಷ್ಟ ಇರುವಾಗ ಅವರು ಬಂದು ನಾನೊಂದು ಕೋಳಿ ಕೊಡ್ತೇನೆ, ಮತ್ತು ನಾನೊಂದು ಕುರಿ ಕೊಡ್ತೇನೆ ಅಂತೇಳಿ ಅವರು ಹರಕೆ ಹಾಕಿರ್ತಾರೆ. ಆ ಸಮಯ ಆಗುವಾಗ ಅವರು ಬಂದು ಮಣಿಗಂಟೆ
ಮತ್ತು ಇವತ್ತು ಸುಮಾರು ಬಂದಿದೆ ಸರಿ ಸರಿ ಮಂಗಳಾರತಿ ಮಾಡುವಂಥದ್ದು, ಹರಿವಾಣ, ಅದು ವಸ್ತುಗಳು ಇಂತೆಲ್ಲ ತಂದು ಸರಿ, ಅದು ಬಿಡಿ. ಆ, ಈ ಹರಕೆ ಅಂತಲೇ ಹೇಳುವಂಥದ್ದು, ಈಗ ದೇವಿಗೆ ಇಷ್ಟಪಡುವಂತ ಹರಕೆ ಅಂತ ಹೇಳಿದ್ರೆ ಕೋಳಿ ಕೋಳಿ ಮತ್ತೆ ಕುರಿ ಹೌದು ಅಲ್ವಾ? ಹೌದು. ಅದನ್ನು ಸಮರ್ಪಣೆ ಮಾಡೋದು, ಅದು ವರ್ಷಕ್ಕೊಮ್ಮೆ ಮಾಡ್ತೀರಾ ಅಥವಾ ತಿಂಗಳಿಗೊಮ್ಮೆ? ವರ್ಷಕ್ಕೊಮ್ಮೆ ಮಾತ್ರ. ಮುಂಚೆ ಯಾವಾಗ ನೆನೆಸಿದಾಗ ಯಾರಿಗೆ ಮನಸ್ಸಿದೆಯೋ ಅವರು ಒಂದು ಕೋಳಿ ನೆನೆಸಿರ್ತಾರೆ, ಅದು ತಂದು ಕೊಟ್ಟು ಬಿಡ್ತಾರೆ. ಓಕೆ. ಈಗ ದಿನ ಆದಾಗೆ ನಾವು ಅದಕ್ಕೆ ಒಂದು ಸಿಸ್ಟಮ್ ಮಾಡಬೇಕು ಅಂತೇಳಿ ವರ್ಷಕ್ಕೊಮ್ಮೆ ಮಾತ್ರ ಆಚರಣೆ ಮಾಡುವ. ಬಾಕಿ ದಿನಗಳಲ್ಲಿ, ಸಂಕ್ರಮಣ ದಿನಗಳಲ್ಲಿ ನಾವು ಶುದ್ಧವಾಗಿ ಪಂಚಗಜ್ಜ ಮಾಡಿ ಪೂಜೆ ಮಾಡುವ ಅಂತೇಳಿ ಆ ಕ್ರಮ. ವರ್ಷಕ್ಕೊಮ್ಮೆ ಈಗ ಪ್ರತಿಷ್ಠಾ ದಿನ ಅಂದ್ರೆ ಇವತ್ತು ಹೌದು ಹೌದು ಏಪ್ರಿಲ್ 20ರಂದು ಹೌದು. ಈ ಪ್ರತಿಷ್ಠಾ ದಿನದ ಹೊತ್ತು ನೀವು ಹರಕೆ ಸಮರ್ಪಣೆ ಮಾಡಿ ಹೌದು ಹೌದು ಕುರಿ ಕೋಳಿಯನ್ನ ಅದಕ್ಕೆ ಬಲಿ ಕೊಡುವಂತ ಬಲಿ ಅಲ್ವಾ? ಹೌದು. ಬಲಿ ಕೊಟ್ಟ ನಂತರ ಮತ್ತೆ ಅದರ ಪ್ರಕ್ರಿಯೆ ಹೇಗೆ ನಡೀತದೆ ಅಂತ ಹೇಳುದು? ಬಲಿ ಕೆಟ್ಟ ನಂತರ ನಮ್ಮ ಇಬ್ಬರಿಗೆ ಯಾರಿಗಾದ್ರೂ ಒಬ್ಬರಿಗೆ ನಮಗೆ ಅವರ ಕೆಲವು ಹೆಂಗಸರುಗಳು ದರ್ಶನ ಬರ್ತದೆ. ಅವ್ರ ದರ್ಶನ ಬಂದು ನನಗೆ ಮಾಡಿದ್ದು ತೃಪ್ತಿಯಾಗಿದೆ ಅಂತೇಳಿ ಆ ದೇವಿ ಹೇಳುವ ಕ್ರಮ ಉಂಟು. ದೇವಿ ಮೈಯಲ್ಲಿ ಬರುವಂಥದ್ದು ಉಂಟು. ಕೆಲವರಿಗೆ ಬರ್ತದೆ, ಕೆಲವರಿಗೆ ಬರುವುದಿಲ್ಲ. ಕೆಲವರಿಗೆ ಬಂದರೂ ಮಾತು ಬರುವುದಿಲ್ಲ ಅಂಥವ್ರು ಇದ್ದಾರೆ. ಸರಿ ಸರಿ. ಹಾಗೆ ಅವರಿಗೆ ನಾವು ಭಸ್ಮಾಲೆ ಇಡುವಾಗ ಅಲ್ಲಿಗೆ ಸ್ಟಾಪ್ ಆಗ್ತದೆ. ಕೆಲವರು ಹೇಳುವಂಥವ್ರು ಹೇಳ್ತಾರೆ. ಓಕೆ ಓಕೆ. ಈಗ ಇವತ್ತು ಬೆಳಿಗ್ಗೆ ಅಂದ್ರೆ ಪ್ರತಿಷ್ಠಾ ದಿನ ಬೆಳಿಗ್ಗೆ ನೀವು ಗಣಹೋಮದಿಂದ ಸ್ಟಾರ್ಟ್ ಮಾಡ್ತೀರಾ? ಇವತ್ತು ಮಾಡಲಿಲ್ಲ ನಾವು ಗಣಹೋಮವನ್ನು ಸೋಮವಾರ ಮಾಡಿದ್ರಿ. ಓಕೆ. ಆರಂಭದಲ್ಲಿ ಗಣಹೋಮ, ಹೌದು ಹೌದು, ಅದು ಅರ್ಚಕರು ಮಾಡುವಂತ. ಹೌದು. ನಂತರದ್ದು ನಾವು ಮಾಡೋದು. ಶುದ್ಧ ಪೂಜೆ ಮಾಡಿ ಆಮೇಲೆ ಬೆಳಿಗ್ಗೆ ಶುದ್ಧ ಪೂಜೆ ಮಾಡ್ತೇವೆ. ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೆ ಶುದ್ಧ ಪೂಜೆ ಇರ್ತದೆ. 9 ಗಂಟೆಯಿಂದ 9:30ವರೆಗೆ ಬಲಿ ಕೊಡುವ ಪೂಜೆ ಆಗ್ತದೆ. ಆಮೇಲೆ ಬಲಿ ಕೊಡ್ದ ಇದನ್ನೆಲ್ಲ ತಗೊಂಡೋಗಿ ಅದನ್ನು ಸ್ವಚ್ಛ ಮಾಡಿ ನಾವು ಅದನ್ನು ಮಕ್ಕಳಿಗೆ ಪ್ರಸಾದ ಮಾಡಿಕೊಡುವಾಗ 1 ಗಂಟೆ ಆಗ್ತದೆ. ಅನ್ನ ಸಂತರ್ಪಣೆ ಮತ್ತೆ ಇಲ್ಲಿ ಅದನ್ನು ಬಡಿಸಲಿಕ್ಕೆ ಉಂಟು. ಅಗೆಲು ಬಡಿಸಲಿಕ್ಕೆ. ಹೌದು ಹೌದು. ಆ ಬಡಿಸಿದಂತ ಅಗೆಲನ್ನ ಮತ್ತೆ ಪ್ರಸಾದ ಕೊಡುವಂತ. ಪ್ರಸಾದ ಕೊಡ್ತೇವೆ ಅಂತ. ಮತ್ತೆ ಇಲ್ಲಿ ಮಾಡಿದಂತ ನೀವು ಏನು ಅಡುಗೆ ಮಾಡ್ತೀರಾ ಅದನ್ನ ಮನೆಗೆ ಕೊಂಡೋಗ್ಲಿಕ್ಕಿಲ್ಲ ಅಂತ? ಇಲ್ಲ ಮನೆಗೆ ಕೊಂಡೋಗ್ಲಿಕ್ಕೆ. ಹೇಗೆ ಅದು? ಅದೇ ಹೇಗೆ ಕ್ರಮ? ಅದು ಅಂದ್ರೆ ಇಲ್ಲಿ ಮಾಡಿದಂತ ಇದ್ದದ್ದು ಅಂತ ಹೇಳಿದ್ರೆ ಮುಂಚಿನವರು ಮಾಡ್ತಾ ಇದ್ದದ್ದು ಅಂದ್ರೆ ಅಡಿಗೆ ಮಾಡಿ ಆ ಅಡಿಗೆಯನ್ನು ಇಲ್ಲಿ ಎಷ್ಟು ಜನ ಬಂದ್ರು, 10 ಜನ ಬಂದರೂ ಸರಿ, ಅವರೇ ಅದನ್ನು ಮುಗಿಸ್ಬೇಕು. ಹಾಗೆ ಮುಗಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಹೊಳೆಯಲ್ಲಿ ಕೊಂಡೋಗಿ ಮೀನುಗಳಿಗೆ ಹಾಕಬೇಕು. ಪಕ್ಷಿಗಳು ಯಾವ್ದಾದ್ರು ತಿಂದರೂ ಆಗ್ಬೋದು, ಮನೆಗೆ ತಗೊಂಡು ಹೋಗಿ ಇಲ್ಲ ಅಂತೇಳಿ ಇದುಂಟು. ಅದು ಪದ್ಧತಿ. ಪದ್ಧತಿ. ಎಸ್. ಇಷ್ಟು ಹೊತ್ತು ನಮ್ಮ ಆಲೇಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಈ ಸ್ಥಳಕ್ಕೆ ಇಲ್ಲಿ ಹೆಸರು ಗೋಳಿವೆಳೆ ಅಂತ ಒಂದು ಹೆಸರು ಇಟ್ಕೊಂಡಿದ್ದಾರೆ. ಅಂಥ ಒಂದು ಸ್ಥಳದಲ್ಲಿ ಅಂದರೆ ಇದು ನಾಗಪಟ್ಟಣ ಅನ್ನುವಂಥ ಪರಿಸರದಲ್ಲಿ ಬರುತ್ತೆ. ಸೊ ಒಂದು ಫಾರೆಸ್ಟ್ ಇದರ ಮಧ್ಯೆ ಬರುವಂಥ ಈ ಒಂದು ದೈವಸ್ಥಾನ ಶ್ರೀ ರುದ್ರಕಾಳಿ ದೈವಸ್ಥಾನ. ಈ ಒಂದು ದೈವಸ್ಥಾನದ ಕಟ್ಟೆ ತಾವು ನೋಡ್ತಾ ಇದ್ದೀರಿ. ಇಲ್ಲಿಯ ಒಂದು ವಿಶೇಷತೆ ಏನು ಮತ್ತು ಇದು ಯಾಕಾಗಿ ಇದು ಇಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ ಮತ್ತು ಹಿರಿಯರು ಇದನ್ನು ಹೇಗೆ ಇಲ್ಲಿ ತಂದು ಅದನ್ನು ಸ್ಥಾಪನೆ ಮಾಡಿದರು ಸಂಪೂರ್ಣವಾದ ಮಾಹಿತಿ ಇಲ್ಲ ಅಂತಾದರೂ ಹಿರಿಯರ ನಂತರದವರು ಅದನ್ನು ಅಂದರೆ ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಇವತ್ತು ಭಾಳಷ್ಟು ಇಲ್ಲಿ ಒಳ್ಳೆಯ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದರ ಒಂದು ಕಟ್ಟೆಯನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಇಲ್ಲಿಗೆ ಸಂಬಂಧಪಟ್ಟ ಅಂದರೆ ನಾಗಪಟ್ಟಣದ ಒಂದು CRC ಕಾಲನಿ ಅಲ್ಲಿರುವಂಥ ಎಲ್ಲ ಮನೆಯವರು ಸೇರಿಕೊಂಡು ತಮ್ಮಿಂದಾಗುವಂಥ ಒಂದು ಸಹಕಾರವನ್ನು ನೀಡಿ ಈ ಒಂದು ಕಟ್ಟೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವತ್ತು ಈ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಭಾಳಷ್ಟು ಕಾರಣಿಕಗಳು ಕೂಡ ಕಂಡು ಬಂದಿರುವಂಥ ವಿಚಾರ ನಮಗೆ ಅವರು ನಮ್ಮ ಜೊತೆ ಮಾತಾಡುವಾಗ ತಿಳಿಸಿದ್ದಾರೆ. ಹಾಗೆ ಭಾಳಷ್ಟು ಇಲ್ಲಿ ವಿಶೇಷತೆ ಅಂತ ಹೇಳಿದರೆ ಪ್ರತಿ ಸಂಕ್ರಮಣ ದಿವಸ ಸಾಯಂಕಾಲ ಹೊತ್ತಿಗೆ ಬಂದು ದೀಪ ಇಡುವಂಥದ್ದು, ಹಾಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತಾರೆ. ಹಾಗೆ ಪ್ರತಿ ವರ್ಷ ಏಪ್ರಿಲ್ 20ರಂದು ಇದರ ಪ್ರತಿಷ್ಠಾ ಮಹೋತ್ಸವ ಅದು ಬಹಳಷ್ಟು ವಿಜೃಂಭಣೆಯಿಂದ ಇವತ್ತು ನಡೀತಾ ಇದೆ. ಅಂದರೆ ಆ ಸಂದರ್ಭದಲ್ಲಿ ಇಲ್ಲಿ ದೇವಿಗೆ ಬಲಿ ಕೊಡುವಂಥದ್ದು. ಈ ದೇವಿಗೆ ಬಹಳಷ್ಟು ಮುಖ್ಯವಾಗಿ ವಿಶೇಷವಾಗಿ ಇಲ್ಲಿ ನಮಗೆ ಬಂದಂಥ ಮಾಹಿತಿ ಪ್ರಕಾರ ದೇವಿಗೆ ತಾವು ನೋಡ್ತಾ ಇದ್ರಿ ಮಾಲೆಯನ್ನು ಅಂದರೆ ಕಹಿಬೇವಿನ ಸೊಪ್ಪಿನ ಒಂದು ಮಾಲೆ, ಹಾಗೆ ನಿಂಬೆಹಣ್ಣು ಬಹಳಷ್ಟು ಇಷ್ಟ. ಅದರ ಜೊತೆಯಲ್ಲಿ ಏನು ಅಂತ ಹೇಳಿದರೆ ನಿಂಬೆಹಣ್ಣಿನ ಜೊತೆ ಮತ್ತು ತ್ರಿಶೂಲ ಈ ಹರಕೆಯ ರೂಪದಲ್ಲಿ ಏನು ಭಕ್ತಾದಿಗಳು ಏನಾದರೂ ಒಂದು ಹರಕೆಯನ್ನು ಹೇಳ್ಕೊಂಡ್ರೆ ಮಕ್ಕಳಾಗದವರಿಗೆ ಮಕ್ಕಳಾಗುವಂಥದ್ದು ಅಥವಾ ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಹಾಗೆ ಇನ್ನಿತರ ಅಸೌಖ್ಯಗಳು ಬಂದಾಗ ಇಲ್ಲಿ ದೇವಿಯ ಹತ್ತಿರ ಬಂದು ಮೊರೆ ಇಡ್ತಾರೆ. ನಮ್ಮ ಹೀಗೆ ಕಷ್ಟ ಇದೆ, ಆ ಕಷ್ಟಕ್ಕೆ ತಾವು ಸ್ಪಂದಿಸಬೇಕು ಅಥವಾ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಬೇಕು, ನಮಗೆ ಸುಖವನ್ನು ನೀಡಬೇಕು ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ದೇವಿ ಅದನ್ನು ಕರುಣಿಸಿದ್ದಾಳೆ. ನಂತರ ಅದನ್ನು ಹರಕೆಯನ್ನು ಕೂಡ ಇಲ್ಲಿ ತಂದು ಒಪ್ಪಿಸುವಂಥದ್ದು. ದೇವಿಗೆ ಒಂದು ತ್ರಿಶೂಲ ಇದೆ, ಆ ತ್ರಿಶೂಲದ ಮಾದರಿಯಲ್ಲಿ ಇರುವಂಥ ತ್ರಿಶೂಲವನ್ನು ಸಮರ್ಪಿಸುವಂಥದ್ದು ಕೂಡ ಇಲ್ಲಿ ಒಂದು ಹರಕೆಯ ಒಂದು ಮುಖ್ಯ ವಿಶೇಷವಾಗಿದೆ ಅಂತ ಹೇಳಲಿಕ್ಕೆ ಕೂಡ ಇಚ್ಛೆ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಸಂಕಷ್ಟಗಳು ಬಂದಾಗ ಕೂಡ ಭಾಳಷ್ಟು ಮಂದಿ ಇಲ್ಲಿ ಬಂದು ತಮ್ಮ ಕಷ್ಟವನ್ನು ತೋರ್ಪಡಿಸಿ ಆ ಕಷ್ಟಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಇಲ್ಲಿಂದ ಕೇಳಿ ತಿಳ್ಕೊಂಡದ್ದು. ಇದು ಬಹಳಷ್ಟು ವಿಶೇಷವಾಗಿ ಯಾಕೆಂತ ಹೇಳಿದರೆ ಇದರ ಬಗ್ಗೆ ನಾನು ಇಷ್ಟೊಂದು ವಿಶ್ಲೇಷಣೆ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ನಮ್ಮ ಗ್ರಾಮದಲ್ಲಿ 2-3 ದೇವಸ್ಥಾನಗಳು ಇವೆ. ಸದಾಶಿವ ದೇವಸ್ಥಾನ ಇದೆ, ಹಾಗೆ ಬೇರೆ ಬೇರೆ ದೈವಸ್ಥಾನಗಳಿವೆ, ಹಾಗೆ ಬೇರೆ ಬೇರೆ ರೀತಿಯ ತರಬಾಡು ಮನೆಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ದೈವಗಳನ್ನು ಆರಾಧನೆ ಮಾಡುವಂಥ ಒಂದು ಸ್ಥಾನವಾಗಿದೆ, ಒಂದು ಪ್ರದೇಶವಾಗಿದೆ. ಆದರೆ ರುದ್ರಕಾಳಿ ಅನ್ನುವಂಥ ಒಂದು ದೇವಿಯ ಆರಾಧನೆ ಮಾಡುವಂಥ ಕೇಂದ್ರ ಇರುವಂಥದ್ದು ಅದು
ನಾಗಪಟ್ಟಣಕ್ಕೆ ಸಂಬಂಧಪಟ್ಟಂಥ ಈ ಒಂದು ಗೋಳಿವಳೆ ಅನ್ನುವಂಥ ಪ್ರದೇಶ ಮಾತ್ರ ಅಂತ ಹೇಳಲಿಕ್ಕೆ ಕೂಡ ನಾನು ಇಷ್ಟಪಡ್ತಾ ಇದ್ದೇನೆ. ಅಂದರೆ ಈ ಪರಿಸರದಲ್ಲಿ ಇಂಥ ಒಂದು ಆರಾಧನೆಯ ಕೇಂದ್ರಗಳು ಭಾಳಷ್ಟು ಕಡಿಮೆ. ಹಾಗಾಗಿ ಇಲ್ಲಿನ ಪರಿಸರದ ಜನರು ಇದರ ಮೇಲೆ ಭಾಳಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಅವರ ನಂಬಿಕೆಗೆ ಯಾವುದೇ ರೀತಿಯ ಚ್ಯುತಿ ಬಾರದಂತೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಅವರ ಒಂದು ಜೀವನಕ್ಕೆ ಕೂಡ ಆ ದೇವಿ ಅನುಗ್ರಹಿಸಿದ್ದಾಳೆ. ಈ ಒಂದು ಪರಿಸರವನ್ನು ಕೂಡ ಭಾಳಷ್ಟು ಕಷ್ಟಪಟ್ಟು ಇದರ ಒಂದು ನಿರ್ಮಾಣ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಇವತ್ತು ಈ ಕಟ್ಟೆಯ ನಿರ್ಮಾಣ ಇರ್ಬೋದು, ಹಾಗೆ ಈ ವರ್ಷ ಒಂದು ಒಳ್ಳೆಯ ಒಂದು ಕೊಠಡಿಯನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ. ಅಂದರೆ ಈಗಾಗಲೇ ಇಲ್ಲಿ ನಮಗೆ ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹೇಳಿದ ಒಂದು ಮಾಹಿತಿಯ ಪ್ರಕಾರ ಇವರು 3 ದಿವಸಕ್ಕೆ ಮುಂಚಿತವಾಗಿ ಇಲ್ಲಿ ಒಂದು ಭಗವಧ್ವಜವನ್ನು ಹಾರಿಸ್ತಾರೆ. ಅದು ಧ್ವಜಾರೋಹಣದ ರೂಪದಲ್ಲಿ ಮಾಡ್ತಾರೆ. ನಂತರ ಆ ಧ್ವಜವನ್ನು ಬರುವ ವರ್ಷ 1 ವರ್ಷದವರೆಗೆ ಆ ಧ್ವಜವನ್ನು ಇಟ್ಕೊಂಡು ಇಲ್ಲಿ ಪ್ರತಿ ದಿವಸ ಕೂಡ ಇಲ್ಲಿ ಆರಾಧನೆ ಮಾಡುವಂಥದ್ದು ಅಥವಾ ಸಂಕ್ರಮಣ ದಿವಸ ಕೂಡ ಈ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬರುವಂಥ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಅಂದರೆ ಒಂದು ಒಳ್ಳೆಯ ಪದ್ಧತಿ, ನಮ್ಮ ಧರ್ಮದ ಆಚರಣೆಯಲ್ಲಿ ಯಾವ ರೀತಿಯ ಪದ್ಧತಿಯನ್ನು ಅನುಸರಿಸಬೇಕು ಆ ರೀತಿಯ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ಬಹಳಷ್ಟು ವಿಶೇಷವಾಗಿ ಇಲ್ಲಿ ದೇವಿಗೆ ಒಂದು ಪೂಜೆಯನ್ನು ಪುರಸ್ಕಾರವನ್ನು ಮಾಡುವಂಥದ್ದು ಇಲ್ಲಿಯ ಒಂದು ಜನರು ಸೇರಿಕೊಂಡು ಮಾಡಿಕೊಂಡು ಬರುತ್ತಿರುವಂಥ ವಿಚಾರ ಕೂಡ ತಮಗೆ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ತಾವು ನೋಡ್ತಿರುವಂಥದ್ದು ಕೂಡ ಇಲ್ಲಿ ಭಾಳಷ್ಟು ದೊಡ್ಡ ಗಾತ್ರದ ಒಂದು ಕಲ್ಲಿದೆ. ಈ ಕಲ್ಲಿನ ಅಡಿಭಾಗದಲ್ಲಿ ಇಲ್ಲಿ ಹೇಳೋ ಪ್ರಕಾರ ನಾಗದೇವರು ಕೂಡ ಆಗಾಗ ಇಲ್ಲಿ ಪ್ರತ್ಯಕ್ಷ ಆಗ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಇವರು ನಮಗೆ ತಿಳಿಸಿದಂಥ ಮಾಹಿತಿ. ತಾವು ನೋಡುವ ಕೂಡ ದೃಶ್ಯದಲ್ಲಿ ಒಂದು ಥರ ಏನು ನಾಗ ಬರುವಂಥ ಜಾಗಗಳನ್ನೇ ನಾವು ನೋಡುವ ಹಾಗೆ ಇದೆ. ಹಾಗೆ ಇಲ್ಲಿ ಬೇರೆ ಬೇರೆ ಗಣಗಳಿಗಾಗಿ ಇವರು ಮಾಡಿದಂಥ ನೈವೇದ್ಯವನ್ನು ಕೂಡ ಬಡಿಸಿಡುವಂಥ ಒಂದು ಪದ್ಧತಿ. ಅಂದರೆ ಇದರ ಸುತ್ತಲೂ ಕೂಡ ಬೇರೆ ಗಣದೇವತೆಗಳು ಇರ್ತವೆ. ಅಂಥ ಗಣಗಳಿಗೆ ಕೂಡ ಆ ಗಣದೇವತೆಗಳಿಗೂ ಕೂಡ ನೈವೇದ್ಯವನ್ನು ಅರ್ಪಿಸುವಂಥ ಒಂದು ಪದ್ಧತಿಯನ್ನು ಕೂಡ ತಾವು ನೋಡ್ಬೋದು. ಹಾಗೆ ಈ ಕಲ್ಲಿನ ಅಡಿಭಾಗದಲ್ಲಿ ಒಂದು ಗುಹೆಯ ಮಾದರಿ ಇತ್ತು ಅನ್ನುವಂಥದ್ದು ಕೂಡ ಮಾಹಿತಿ. ಆ ಗುಹೆಯ ಒಳಗೆ ಸಿಕ್ಕಿದಂಥ ಒಂದು ಕಲ್ಲು ಅದು ಈ ದೇವಿಯ ಒಂದು ಕಲ್ಲಾಗಿತ್ತು ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬಂದ ಪ್ರಕಾರ ಮಾಹಿತಿಯಾಗಿದೆ. ಸೊ ಅದರ ನಂತರದ ದಿನಗಳಲ್ಲಿ ಅದನ್ನು ಹಿರಿಯರು ಆರಾಧನೆ ಮಾಡಿಕೊಂಡು ಬಂದರು. ಹಾಗೆ ಏನು ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಇರಿಸಿದಾಗ ಜ್ಯೋತಿಷ್ಯರು ಅಂದರೆ ದೈವಜ್ಞರು ನೀಡಿದ ಸೂಚನೆ ಮೇರೆಗೆ ಮತ್ತೆ ಬೇರೆ ಕಲ್ಲನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಈ ಒಂದು ಏನು ಕಟ್ಟೆಯನ್ನು ನಿರ್ಮಿಸಿಕೊಂಡು ಆ ಕಟ್ಟೆಯಲ್ಲಿ ಆ ಕಲ್ಲನ್ನು ಪ್ರತಿಷ್ಠಾಪಿಸಿ ಇವತ್ತು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ತಾವು ನೋಡಿರ್ಬೋದು, ಸೌತೆಡ್ಕದಲ್ಲಿ ಮಹಾಗಣಪತಿಗೆ ಯಾವ ರೀತಿಯಾಗಿ ಕಟ್ಟೆ ನಿರ್ಮಾಣ ಆಗ್ತದೆ ಅದೇ ರೀತಿ, ಅಂದರೆ ಈ ಕಟ್ಟೆಗೆ ಯಾವುದೇ ರೀತಿಯ ಮೇಲ್ಛಾವಣಿ ಇರುವುದಿಲ್ಲ. ಮಳೆಗಾಲದಲ್ಲಿ ಬಿಸಿಲು ಬೀಳುವಂಥದ್ದು ಎಲ್ಲವೂ ಕೂಡ ಈ ಕಟ್ಟೆ ಮೇಲ್ಭಾಗಕ್ಕೆ ಬಿದ್ದುಕೊಂಡಿರ್ತದೆ. ಅಂದರೆ ಗುಡಿಯನ್ನು ನಿರ್ಮಿಸುವ ಹಾಗಿಲ್ಲ, ಬರೀ ಕಟ್ಟೆಯನ್ನು ಮಾತ್ರ ನಿರ್ಮಿಸಬೇಕು ಅನ್ನುವಂಥದ್ದು ದೈವಜ್ಞರ ಒಂದು ಸೂಚನೆಯಾಗಿತ್ತು. ಅದರಂತೆ ಬಹಳಷ್ಟು ಸುಂದರವಾದ ಒಂದು ಕಟ್ಟೆಯನ್ನು ನಿರ್ಮಿಸಿದ್ದಾರೆ. ಒಂದು ಪರಿಧಿಯನ್ನು ನಿರ್ಮಾಣ ಮಾಡಿಕೊಂಡು ಆ ಒಂದು ದೇವಿಗೆ ಒಳ್ಳೆಯ ರೀತಿಯ ಒಂದು ಪೂಜೆ ಪುರಸ್ಕಾರಗಳು ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ಆಗಲೇ ಹೇಳಿದಂತೆ ದೇವಿಗೆ ಬಹಳಷ್ಟು ಮುಖ್ಯವಾಗಿ ಇಲ್ಲಿ ಅರ್ಪಿಸುವಂಥದ್ದು ಕಹಿಬೇವಿನ ಸೊಪ್ಪಿನ ಒಂದು ಮಾಲೆ, ಹಾಗೆ ಅದರ ಜೊತೆಯಲ್ಲಿ ನಿಂಬೆಹಣ್ಣು. ಸಾಕಷ್ಟು ನಿಂಬೆಹಣ್ಣನ್ನು ನೋಡ್ತಾ ಇದ್ರಿ. ನಿಂಬೆಹಣ್ಣು ಕೂಡ ಈ ದೇವಿಗೆ ಬಹಳಷ್ಟು ಇಷ್ಟ. ಅದರ ಜೊತೆಯಲ್ಲಿ ಹರಕೆಯ ಸಮರ್ಪಣೆಯಾಗಿ ತ್ರಿಶೂಲವನ್ನು ಕೊಡ್ತಾರೆ. ಹಾಗೆ ಸೀರೆಯನ್ನು ಕೂಡ ಇಲ್ಲಿ ಸಮರ್ಪಿಸುವಂಥದ್ದು ಅದು ಕೂಡ ಒಂದು ವಿಶೇಷವಾಗಿದೆ. ಹಾಗೆ ಅದರ ಜೊತೆಯಲ್ಲಿ ಮಣಿಗಂಟೆಗಳನ್ನು ಕೂಡ ಹರಕೆಯ ರೂಪದಲ್ಲಿ ಈ ಒಂದು ಆ ಕ್ಷೇತ್ರಕ್ಕೆ, ಈ ಸಾನ್ನಿಧ್ಯಕ್ಕೆ ಸಮರ್ಪಿಸಿ ಭಕ್ತರು ತಮ್ಮ ಏನು ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಸಿಕ್ಕಿದಂಥ ಮೂಲ ಒಂದು ಮಾಹಿತಿಯಾಗಿದೆ. ಹಾಗೆ ಇಲ್ಲಿ ಆಗಲೇ ಹೇಳಿದಂತೆ ದೇವಿಗೆ ಬಲಿ ಕೊಡುವಂಥ ಪದ್ಧತಿ ಇಲ್ಲಿಯ ಒಂದು ಪದ್ಧತಿಯಾಗಿದೆ. ಆ ಬಲಿ ಕೊಡಬೇಕಾದ್ರೆ ಒಂದು ಕತ್ತಿ ಅವಶ್ಯಕತೆ ಇರ್ತದೆ. ಆ ಕತ್ತಿಯನ್ನು ಕೂಡ ಹರಕೆಯ ರೂಪದಲ್ಲಿ ಸಮರ್ಪಿಸ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿಯ ಒಂದು ಪೂಜಾರಿಗಳು ನಮಗೆ ತಿಳಿಸಿದ್ದಾರೆ. ಹಾಗೆ ಇಲ್ಲಿ ತಾವು ನೋಡ್ತಿರುವಂಥದ್ದು ಕೂಡ ಅದು ಏನು ದೇವಿಗೆ ಹರಕೆಯ ಬಲಿಯನ್ನು ಕೊಡ್ತೇವೆ ಆ ಕತ್ತಿಯ ಮೂಲಕ ಬಲಿಯನ್ನು ಕೊಡುವಂಥದ್ದು ಆ ಒಂದು ಕಾರ್ಯವನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ತಾವು ನೋಡಿದ್ರಿ ಭಾಳಷ್ಟು ಒಂದು ವಿಶೇಷವಾದ ಒಂದು ಅಪರೂಪದ ಸಾನ್ನಿಧ್ಯದ ಕ್ಷೇತ್ರದ ಪರಿಚಯವನ್ನು ನಾವು ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಇದು ಬೇರೆಲ್ಲೂ ಅಲ್ಲ, ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟಂಥ ಭಾಳಷ್ಟು ದೊಡ್ಡ ಗ್ರಾಮ ಆಗಿರ್ತಕ್ಕಂಥ ಆಲೇಟಿ ಗ್ರಾಮಕ್ಕೆ ಸಂಬಂಧಪಟ್ಟ ನಾಗಪಟ್ಟಣ ಪರಿಸರದಲ್ಲಿರುವಂಥ ಒಂದು ಸಾನ್ನಿಧ್ಯವಾಗಿದೆ. ಗೋಳಿವಳೈ ಶ್ರೀ ರುದ್ರಕಾಳಿ ಮಹಾದೇವಿಯ ಒಂದು ಸಾನ್ನಿಧ್ಯವಾಗಿದೆ. ಈ ಒಂದು ಸಾನ್ನಿಧ್ಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತದೆ ಮತ್ತು ಈ ಸಾನ್ನಿಧ್ಯದ ವಿಶೇಷತೆ ಏನು, ಇಲ್ಲಿಯ ಪವಾಡಗಳು ಏನು ಎಲ್ಲವನ್ನು ಕೂಡ ತಮಗೆ ಇಲ್ಲಿಯ ಒಂದು ಜನರ ಜೊತೆ ಮಾತಾಡಿಸುವ ನಿಟ್ಟಿನಲ್ಲಿ ಮತ್ತು ಇದರ ಒಂದು ಆರಾಧನೆಯನ್ನು ಮಾಡಿಕೊಂಡು ಬರುವಂಥ ಎಲ್ಲರ ಜೊತೆಯಲ್ಲಿ ಮಾತಾಡಿಸಿ ಒಳ್ಳೆಯ ಒಂದು ಮಾಹಿತಿಯನ್ನು ಕೂಡ ನಮಗೆ ಸಿಕ್ಕಿದೆ. ಇಂಥ ಒಂದು ಅಪರೂಪದ ಕ್ಷೇತ್ರಕ್ಕೆ ತಾವು ಕೊಡೊಮ್ಮೆ ಭೇಟಿ ಕೊಡಿ. ತಮ್ಮ ಏನು ಇಷ್ಟಾರ್ಥವನ್ನು ದೇವಿಯ ಮುಂದೆ ಮೊರೆ ಇಟ್ಟಾಗ ದೇವಿ ಖಂಡಿತವಾಗಿ ಅನುಗ್ರಹಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಕೂಡ ಬೇಕಾಗ್ತದೆ. ಆ ನಂಬಿಕೆಯನ್ನು ಇಟ್ಕೊಂಡು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಕುಕ್ಕುಜಟ್ಕ ಜೊತೆ ಶಿವಪ್ರಸಾದ್ ಆಲೇಟಿ, ಸುದ್ದಿ ಚಾನೆಲ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು
ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.